ಯಾರಿಗೆ ಇಷ್ಟ ಇಲ್ಲ ಹೇಳಿ ಉದ್ದ ಕೂದಲು. ಅರೆ ಏನು ಮಾಡೋದು, ಈ ಬೋರ್ ವಾಟರ್ಗೆ ಈ ಡಸ್ಟಿಗೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇಳೋದು. ಬಟ್ ನಾನು ಹೇಳೋದು ಆದಿವಾಸಿ ಹೇರ್ ಆಯಿಲು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಅಯ್ಯೋ ನೀವೊಬ್ಬರು ಕಮ್ಮಿ ಇದ್ರಿ ನೋಡಿ ಇದೊಂದು ಹೇಳೋಕ್ಕೆ. ಎಷ್ಟು ಆ್ಯಡ್ಗಳು ನೋಡಿಲ್ಲ ನಾನು, ಎಷ್ಟು ಆರ್ಡರ್ಸ್ ಮಾಡಿಲ್ಲ ನಾನು, ಎಷ್ಟು ಆ್ಯಡ್ಗಳಲ್ಲಿ ಈ ಥರ ಆಯಿಲೆಲ್ಲ ತೊಗೊಂಡ್ಬಿಟ್ಟು ನಾನು ಅಪ್ಲೈ ಮಾಡಿಲ್ಲ. ಎಲ್ಲ ಬೋಗಸ್, ಏನೂ ಇಲ್ಲ ಅಂತ ಹೇಳಿದವರು ತುಂಬ ಜನ ಇದ್ದಾರೆ. ಆದರೆ ನಾನು ಹೇಳೋದಿಷ್ಟೇ, ಕಾರಣ ಏನಂದರೆ ಇದರೊಳಗೆ ಫೇಕ್ ಪ್ರಾಡಕ್ಟ್ಗಳು ತುಂಬ ಬರ್ತಾ ಇದೆ. ಒರಿಜಿನಲ್ ಯಾವುದು ಫೇಕ್ ಯಾವುದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಅದನ್ನು ಫಸ್ಟ್ ನಾವು ತಿಳ್ಕೊಂಡ್ಬಿಟ್ಟು ಆಯಿಲ್ ಅಪ್ಲೈ ಮಾಡಬೇಕಾಗತ್ತೆ. ನಾನು ತುಂಬ ವಿಡಿಯೋಸ್ಗಳು ನೋಡ್ತಾ ಇದ್ದೆ, ತುಂಬ ಸೆಲೆಬ್ರಿಟಿಗಳೆಲ್ಲ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ, ತುಂಬ ಜನ ಹೋಗಿ ಸೆಲೆಬ್ರಿಟಿಗಳು ತೊಗೊಂಡಿದ್ದಾರೆ. ಸೊ ಎಷ್ಟು ಚೆನ್ನಾಗಿದೆಲ್ಲ ಆಯಿಲು, ನಾನು ಅಪ್ಲೈ ಮಾಡಬೇಕು. ಬಟ್ ಹೇಗೆ ತೊಗೋಬೇಕಿದ್ದು, ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ ನಂಗೆ ಕನ್ಫ್ಯೂಷನ್ ಇತ್ತು. ಯಾವುದೇದೋ ಆಯಿಲ್ ಹಚ್ಕೊಂಡು ತಲೆ ಇದ್ದಿದ್ದು ಕೂದಲು ಉದುರಿಸ್ಕೊಳ್ಳೋಕ್ಕಿಂತ ಸುಮ್ಮನೆ ಇರೋದು ಒಳ್ಳೆಯದು ಅಂತ ನಾನು ಕೂಡ ಸುಮ್ಮನೆ ಇದ್ದೆ. ಬಟ್ ನಾವೊಂದು ಹೇಳೋದೇನೆಂದರೆ ಆದಿವಾಸಿ ಹೇರ್ ಆಯಿಲು ತುಂಬ ಚೆನ್ನಾಗಿ ಬರುತ್ತೆ. ಫೇಕ್ ಯಾವುದು ಒರಿಜಿನಲ್ ಯಾವುದು ತಿಳ್ಕೊಳ್ಳಿ. ಆನ್ಲೈನಲ್ಲೆಲ್ಲ ಶಾಪಿಂಗ್ ಮಾಡಬೇಡಿ, ಡೈರೆಕ್ಟ್ ಅವರು ತೊಗೊಂಡಿರ್ತಾರಲ್ಲ ಕಾಂಟ್ರಾಕ್ಟ, ಅವ್ರ ಹತ್ರ ಹೋಗಿ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಒರಿಜಿನಲ್ ಆಗಿರೋ ಆದಿವಾಸಿ ಹೇರ್ ಆಯಿಲ್ ಸಿಗುತ್ತೆ. ಬೇಕಂದರೆ ನಾನು ಕೆಳಗಡೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ತೊಗೊಳ್ಳಿ. ಇದು ಯಾವುದೇ ಪ್ರಮೋಷನ್ ಅಲ್ಲ, ನನಗೆ ಚೆನ್ನಾಗಾಗಿದೆ ಹೇರ್ ಆಯಿಲು. ಯಾರಿಗಾರು ಕೂದಲು ಹೇರ್ ಫಾಲ್ ಆಗ್ತಾಯಿದೆ ತೊಗೊಳ್ಬೋದು. ಅಯ್ಯೋ ಕೂದಲು ಪೂರ್ತಿ ಹೋಗಿರುತ್ತೆ, ಕೂದಲು ಬಾಣಲೆಗಿರ್ತಾರಲ್ಲ ಅವರಿಗೆಲ್ಲ ಕೂದಲು ಬೆಳೆಯುತ್ತೆ ಅನ್ನೋದು ಸುಳ್ಳು. ನಾ ಹೇಳೋದು ತುಂಬ ಜನಕ್ಕೆ ಹೇರ್ ಏನು ಉದುರ್ತಾ ಇರಲ್ಲ, ಫಾಲ್ ಆಗ್ತಿರಲ್ಲ, ಬಟ್ ಅದು ಗ್ರೋ ಆಗೋದು ಲೇಟ್ ಆಗ್ತಿರುತ್ತೆ. ಅಂಥವ್ರಿಗೆ ಇದು ಬೆಸ್ಟ್. ಹಾಗಂತೇಳಿ ಆದಿವಾಸಿ ಹೇರ್ ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ ಬಂದ್ಬಿಡುತ್ತೆ ಕೂದಲು ಅಂದ್ರೂ ಕೂಡ ನೀವು ಟೇಕ್ ಕೇರ್ ಅಂತೂ ನೀವು ಮಾಡಲೇಬೇಕು. ಜಾಸ್ತಿ ಬಿಸಿನೀರು ಯೂಸ್ ಮಾಡಿದೆ, ಕಂಡೀಷ್ನರ್ ಅಪ್ಲೈ ಮಾಡದೇ ಇದ್ದರೆ, ಆಮೇಲೆ ಒಳ್ಳೆ ಶಾಂಪೂ ಯೂಸ್ ಮಾಡದೇ ಇದ್ದರೂ ಹೇರ್ ಫಾಲ್ ಆಗುತ್ತೆ. ಇದು ಏನಂದರೆ ಜಸ್ಟ್ 1 ವಾರಕ್ಕೆ ಒಂದ್ಸತಿ ಒಂಥರ ಸಪ್ಲಿಮೆಂಟ್ರಿ ಇದ್ದಂಗೆ. ಹೇಗೆ ಗಿಡಗಳಿಗೆ ನಾವು ಮತ್ತೆ ಎಕ್ಸ್ಟ್ರಾ ಚೆನ್ನಾಗಿ ಬೆಳೀಲಿ ಅಂತ ಗೊಬ್ಬರ ಹಾಕ್ತೀವಲ್ಲ, ಆ ಥರ ಜಸ್ಟ್ ಇನ್ನೊಂದು ಸಪ್ಲಿಮೆಂಟ್ರಿ ಅಷ್ಟೇ. ಅದು ಬಿಟ್ಟು ಮತ್ತೇನಿಲ್ಲ. ನಾನು ಕೂಡ ಹೆದರ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಾಗಿದೆ ನನಗೆ. ತುಂಬ ಏಜ್ ಆದವ್ರು ಮಾತ್ರ ಇದನ್ನು ತೊಗೊಳಕ್ಕೆ ಹೋಗಬೇಡಿ. ತುಂಬ ಏಜ್ ಆಗಿರುತ್ತೆ, ಹೇರ್ ಫಾಲ್ ಆಗಿರುತ್ತೆ, ಮತ್ತು ರೀಗ್ರೋತ್ ಆಗುತ್ತೇನೋ ಆದಿವಾಸಿ ಹೇರ್ ಖಂಡಿತ ಆಗಲ್ಲ. ಇದು ಜಸ್ಟ್ ಏನಂದರೆ ಯಾರಿಗೆ ತುಂಬ ಹೇರ್ ಫಾಲ್ ಆಗ್ತಾ ಇರುತ್ತೆ, ಯಾರಿಗೆ ಹೇರ್ ಬೇಗ ಗ್ರೋ ಆಗ್ತಾ ಇರಲ್ಲ ಅಂಥವ್ರು ತೊಗೋಬೋದು. ಮತ್ತು ಇದು ಇನ್ನೊಂದು ಏನು ಗೊತ್ತಾ, ಇದನ್ನು ಪದೇ ಪದೇ ಅಪ್ಲೈ ಮಾಡಿದ್ರೆ ಹೇರ್ ರಫ್ ಆಗುತ್ತೆ. ಸೊ ವೀಕ್ಲಿ 1 ಟೈಮ್ ಅಪ್ಲೈ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ನೀವು ಸ್ಮೂತ್ ಆಗೋಕ್ಕೆ ಸ್ವಲ್ಪ ಮೆಹಂದಿ ಗಿಂದಿ ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಬಟ್ ಇದು ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಪಕ್ಕಾ ರಿಸಲ್ಟ್ ಬಂದಿದೆ ನನಗೆ. ನನ್ನ ಹೇರ್ ಗ್ರೋತು ತುಂಬ ಫಾಸ್ಟ್ ಆಗಿದೆ. ಮತ್ತು ನನ್ನ 6 ಮಂತ್ ಬೇಬಿ ಇದ್ದಾಗ ತುಂಬ ಹೇರ್ ಫಾಲ್ ಆಗುತ್ತೆ ಅಂತಾರೆ. ನನಗೇನು ಅಷ್ಟು ಹೇರ್ ಫಾಲ್ ಆಗಲಿಲ್ಲ, ಯಾಕಂದರೆ ಮಗು 6 ಮಂತ್ ಇದ್ದರೆ ಡೆಲಿವರಿ ಆದಮೇಲೆ ಹೇರ್ ಫಾಲ್ ತುಂಬ ಆಗುತ್ತೆ. ಬಟ್ ನಾನು ಇದು ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಾಯಿತು. ನಾನು ಇಲ್ಲಿ ಫೋನ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಬೇಕಂದರೆ ನೀವು ತೊಗೊಳ್ಬೋದು. ಯಾವುದೇ ಪ್ರಮೋಷನ್ ಅಲ್ಲ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಯಾರ್ಯಾರಿಗೆ ಪಾಪ ಹೇರ್ ಫಾಲ್ ಆಗ್ತಿರುತ್ತೆ ಅವ್ರು ಚೆನ್ನಾಗಾಗಲಿ ಹೆಣ್ಮಕ್ಳಿಗೆ ಅಂತ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.